ನಮ್ಮ ಬಸವೇಶ್ವರ ನಗರದಲ್ಲಿ ಇರುವಂತಹ ಶ್ರೀ ಕನ್ನಿಕಾ ಎಂಟರ್ಪ್ರೈಸಸ್. ಹೇಗೆ ಹರಿದೋಗಿದ್ರು, ಏನೇ ತೂತಾಗಿದ್ರು, ಹೆಂಗಿದ್ರು ಆ ಸೀರೆಗೆ ತಕ್ಕಂತಹ ದುಡ್ಡು ಕೂಡ ಕೊಡ್ತಾರೆ. ಯಾವ್ದಾವ್ದು ಯೂಸ್ ಆಗದಿರುವಂತ ಸೀರೆ ಅದನ್ನ ಎಷ್ಟು ರೂಪಾಯಿಗೆ ಇವ್ರು ಕೊಡ್ತಾರೆ, ಯಾವ್ಯಾವ ರೀತಿ, ಬನ್ನಿ ನೋಡೋಣ. ಹಾಳಾಗಿ ಹರಿದೋಗಿರೋ ಸೀರೆಗಳು ವೇಸ್ಟ್ ಆಗಿ ಮನೇಲಿ ಇಟ್ಟಿರ್ತಾರೆ. ಕೆಲವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ, ಅದನ್ನ ನಾವು ಕ್ಯಾಶ್ ಕೊಟ್ಟು ತಗೊಳ್ತಾ ಇದೀವಿ. ಅಂದ್ರೆ ಎಷ್ಟೆಷ್ಟು ಕೊಡ್ತೀರಾ ಸರ್? 1000 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 25,000 ಪರ್ ಸ್ಯಾರಿ ಕೊಡ್ತಾ ಇದೀವಿ. ಹೌದು. ಇದಕ್ಕೆ ಎಷ್ಟು ಕೊಡ್ತೀರಾ? 3,500 ಕೊಡ್ತಾರೆ, 16,000 rupees ಕೊಡ್ತಾರೆ, 2,500 rupees ಸಿಗುತ್ತೆ. ಇವಾಗ ನನ್ನ ಹತ್ರ ಒಂದು ಹರಿದೋಗಿರೋ ಬಾರ್ಡರ್ ಇದೆ, ಬೇಜಾರ್ ಮಾಡ್ಕೊಂಬೇಡಿ, ಶಾಕ್ ಆಗ್ಬಿಡಿ. 4,000 rupees ಕೊಡ್ತೀವಿ, 4,000 rupees ಕೊಡ್ತೀವಿ. ನಮ್ಗೆ ಆಗದೇ ಇಲ್ಲ ಅನ್ನೋ ಸ್ಯಾರಿಗೆ ಇಷ್ಟು ದುಡ್ಡು ಕೊಟ್ಟಿದ್ದೀರಾ? ಕರ್ನಾಟಕದಲ್ಲಿ ಯಾರಿದ್ರೆ ಎಲ್ಲರೂ ನಿಮ್ಮ ಅಂಗಡಿ ಹುಡ್ಕೊಂಡ್ ಬರ್ತಾರೆ. ಅವ್ರ ಲೊಕೇಶನ್ ನಮಗೆ ಶೇರ್ ಮಾಡಿದ್ರೆ ನಾವೇ ಬರ್ತೀವಿ. ನಿಮ್ಮ ಓಲ್ಡ್ ಪ್ಯೂರ್ ಸಿಲ್ಕ್ ಸಾರಿ ಮತ್ತು ಜರಿ ಸೀರೆಯ ಬೆಲೆ 10,000 ರೂಪಾಯಿ ಮೇಲೆ ಬಂದ್ರೆ ಬೆಳ್ಳಿ ವಿಗ್ರಹ ಗಿಫ್ಟ್ ಕೊಡಲಾಗುತ್ತೆ. ಹಾಯ್, ಹಲೋ, ನಮಸ್ಕಾರ ಪ್ರಿಯ ಹೆಣ್ಣು ಮಕ್ಕಳೇ. ನಿಮ್ಗೆ ಎಲ್ರಿಗೂ ಒಂದು ವಿಶೇಷ ಸಿಹಿ ಸುದ್ದಿ. ಏನಪ್ಪಾ ಅಂತಂದ್ರೆ, ಎಲ್ರು ಸೀರೆ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ? ಸೊ ಸೀರೆ ಅಂತಂದ್ರೆ ಯಾರಿಗಿಷ್ಟ ಇಲ್ಲ ಕಣ್ರಿ ಅಂತ ನೀವು ಕೇಳ್ತಾ ಇದ್ದೀರಾ. ಹೌದು, ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿ ಹಬ್ಬಕ್ಕೂ, ಪ್ರತಿ ಫಂಕ್ಷನ್ಸ್ಗಳಿಗೂ, ದೀಪಾವಳಿ ಹಬ್ಬ, ಯುಗಾದಿ ಹಬ್ಬ, ಮದುವೆ, ಮತ್ತು ಬರ್ತ್ಡೇ, ಮತ್ತು ಎಂಗೇಜ್ಮೆಂಟು, ಪ್ರತಿ ಒಂದು ಕಾರ್ಯಕ್ರಮಕ್ಕೂ ನಾವು ಹೆಣ್ಮಕ್ಳು ಸೀರೆ ಉಟ್ರೇನೆ ಆ ಒಂದು ಲಕ್ಷಣ, ಆ ಒಂದು ಅಂದ ಚಂದ ಕಾಣುತ್ತೆ ಅಂತ ಹೇಳಿ ನಾವು ಆ ಬನಾರಸ್ ಸೀರೆ, ಕಾಂಚೀಪುರಂ ಸೀರೆ, ಮೈಸೂರು ಸಿಲ್ಕು, ಜಾರ್ಜೆಟ್ಟು, ಟಿಶ್ಯೂ ಅಂತ ಹೇಳಿ ಹಲವಾರು ಥರದ ಸೀರೆಗಳನ್ನ ಉಡಬೇಕು ಅಂತ ಹೇಳಿ ನಾವೆಲ್ಲರೂ ಅನ್ಕೊಳ್ತೀವಿ. ಆ ಥರದ ಸೀರೆಗಳನ್ನ ಉಟ್ಟಾದ ನಂತರ ಏನು ಮಾಡಬೇಕು? ಆ ಒಂದು ಫಂಕ್ಷನ್ಗೆ ಆ ಸೀರೆ ತಗೊಂಡಿದ್ದೀವಿ, ಮತ್ತೆ ಫಂಕ್ಷನ್ಗೆ ರಿಪೀಟ್ ಮಾಡೋದಿಲ್ಲ, ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಾಡ್ತೀರಾ, ಆದರೆ ಆ ಒಂದು 3 ಫಂಕ್ಷನ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 4 ಫಂಕ್ಷನ್ಸ್ ಆ ರೇಷ್ಮೆ ಸೀರೆಗಳನ್ನ, ಆಮೇಲೆ ಮತ್ತೆ ಅದನ್ನೇ ಕಬೋರ್ಡಲ್ಲಿ ಇಡ್ತೀರಾ ಆ ಸೀರೆಗಳನ್ನ. ಆ ಕಬೋರ್ಡ್ನಲ್ಲಿ ಇಟ್ಟಿದ ತಕ್ಷಣ ಏನು ಮಾಡ್ತೀರಾ? ಆಮೇಲೆ ಶ್ರಿಂಕ್ ಆಗುತ್ತೆ, ಅದು ಜಿರಳೆಗಳೆಲ್ಲ ಕಚ್ಚಿ ತೂತಾಗುತ್ತೆ, ಆ ಸೆಂಟ್ಗಳಿಗೆ ಹಾಕಿ ಆ ತೂತು ಥರ ಸೀರೆಗಳಾಗ್ಬಿಟ್ಟಿರುತ್ತೆ. ಮತ್ತೆ ಆ ಸೀರೆ ಉಟ್ಕೊಳ್ಳೋಕ್ಕಾಗಲ್ಲ, ಮತ್ತೆ ಆ ಸೀರೆನ ಉಟ್ಕೊಳ್ಳೋಕ್ಕೂ ಆಗೋದಿಲ್ಲ, ಈ ಕಡೆ ಬಿಸಾಕೋಕ್ಕೂ ಆಗಲ್ಲ, ಯಾಕೆಂದರೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟಿರ್ತೀವಿ ಅಲ್ವಾ? ಸೊ ಏನು ಮಾಡೋದು, ಏನು ಮಾಡ್ಬೇಕು ಆ ಸೀರೆಗಳನ್ನ ಅಂತ ಒಂದು ಪ್ರಶ್ನೆ ಬಂದಾಗ ನನಗೆ ಒಂದು ತೋಚಿದ ತಲೆಗೆ, ನಮ್ಮ ಬಸವೇಶ್ವರ ನಗರದಲ್ಲಿ ಇರುವಂತಹ ಶ್ರೀ ಕನ್ನಿಕಾ ಎಂಟರ್ಪ್ರೈಸಸ್ ಆ ಒಂದು ಅಂಗಡಿಯಲ್ಲಿ ಎಲ್ಲರೂ ಹರಿದೋಗಿರೋ ಸೀರೆ, ಪ್ರತಿಯೊಂದು ಸೀರೆ, ಯಾವ್ಯಾವ ಸೀರೆ ಅಂದರೆ ರೇಷ್ಮೆ ಸೀರೆ, ಕಾಂಚೀಪುರಮು, ಟಿಶ್ಯೂ, ಜಾರ್ಜೆಟ್ಟು, ಮೈಸೂರು ಸಿಲ್ಕು ಅಂತ ಎಲ್ಲ ಸೀರೆಗಳು ಹೇಗೆ ಹರಿದೋಗಿದ್ರು, ಏನೇ ತೂತಾಗಿದ್ರು, ಹೆಂಗಿದ್ರು ಆ ಸೀರೆನ ತಗೊಳ್ತಾರೆ. ಮತ್ತು ಹಾಗೇನೆ ಆ ಸೀರೆಗೆ ತಕ್ಕಂತಹ ದುಡ್ಡು ಕೂಡ ಕೊಡ್ತಾರೆ. ಪ್ರಿಯ ಹೆಣ್ಣು ಮಕ್ಕಳೇ, ಇವಾಗ ಏನು ಗೊತ್ತಾ, ಸಿಂಪಲ್. ಇವಾಗ ನನ್ನ ಹತ್ರ ಒಂದು ಸೀರೆ ಇದೆ, ಅಂದರೆ ನಮ್ಮ ಅಮ್ಮಂದಿದೆ, ಅಂದರೆ ನಮ್ಮ ಅಮ್ಮಂದು ಆಗಲಿ, ಮತ್ತು ನಾನು ಕೂಡ ಅದನ್ನು ತಗೊಂಡಿದ್ದೆ. ಆ ಸೀರೆ ಇದೆ ಅಂದರೆ ಅದಕ್ಕೆ ಆ ಸೀರೆಗೆ ನಾನು ತೊಗೊಂಡಿರೋ ಸೀರೆಗೆ ಒಂದು 10 ವರ್ಷ ಆಯಿತು. ನಮ್ಮಮ್ಮ ತೊಗೊಂಡಿರೋ ಸೀರೆಗೆ ಒಂದು 25 ವರ್ಷ, ಯಾಕೆಂದರೆ ಅವ್ರದ್ದು ಎಂಗೇಜ್ಮೆಂಟ್ ಸೀರೆ. ಅದು ತೂತು ಆಗಿದೆ, ಹಂಗೆ ಇಟ್ಟು ಅದಕ್ಕೆ ಏನು ಮಾಡೋದು, ಅದಕ್ಕೆ ಎಷ್ಟು ದುಡ್ಡು ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ನನ್ನ ಹತ್ರ ಯಾವ್ಯಾವ ಸೀರೆ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇವಾಗ ನನ್ನ ಹತ್ರ ಇದು ನಾನು ಹೇಳಿದ್ನಲ್ಲ ಒಂದು 10 ವರ್ಷದ ಸೀರೆ ಅಂತ. ಸೊ ಈ ಸೀರೆ ನಾನು ಇವಾಗ ಉಟ್ಕೊಳ್ಳೋಕೆ ಇಷ್ಟ ಇಲ್ಲ. ಇವಾಗ ಏನು ಮಾಡೋದು ಈ ಸೀರೆನ? ಸೊ ಈ ಸೀರೆ ಒಂದಿದೆ, ಮತ್ತು ಹಾಗೆ ನನ್ನ ಹತ್ರ ಹಲವಾರು ಸೀರೆಗಳಿದೆ. ಇದು ನಮ್ಮ ಅಮ್ಮಂದು 20 ವರ್ಷ ಆಗಿದೆ ಈ ಸೀರೆಗೆ, ಆದರೆ ಶ್ರಿಂಕ್ ಆಗೋಗ್ಬಿಟ್ಟಿದೆ, ಎಲ್ಲ ಆ ದಾರಗಳೆಲ್ಲ ಬಂದ್ಬಿಟ್ಟಿದೆ, ಮತ್ತು ತೂತಾಗ್ಬಿಟ್ಟಿದೆ. ಈ ಸೀರೆಗೆ ಎಷ್ಟು ದುಡ್ಡು ಕೊಡ್ತಾರೆ? ಮತ್ತು ನನ್ನ ಹತ್ರ ಹಲವಾರು ಒಂದು 4-5 ಸೀರೆ ನೋಡಿ. ಈ ಒಂದು ಸೀರೆ, ಮತ್ತು ಇದು ಒಂದು 4-5 ಸೀರೆ ಇದೆ ನನ್ನ ಹತ್ರ. ಸೊ ಏನು ಮಾಡ್ತಾರೆ, ಎಷ್ಟು ಕೊಡ್ತಾರೆ, ಯಾವ ರೀತಿ ಈ ಸೀರೆಗಳನ್ನ ತಗೊಳ್ತಾರೆ, ಏನಾದರೂ ಡ್ಯಾಮೇಜ್, ಯಾವ ಥರ ಡ್ಯಾಮೇಜ್ ಇದ್ದರೆ ಅವ್ರು ತಗೊಳ್ತಾರೆ, ಎಷ್ಟು ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಬನ್ನಿ ಕೇಳೋಣ. ವೀಕ್ಷಕರೇ, ಈಗ ನಾನು ಹೇಳಿದಾಗೆ ನಮ್ಮ ಬಸವೇಶ್ವರ ನಗರದಲ್ಲಿರುವಂತಹ ಶ್ರೀ ಕನ್ನಿಕಾ ಎಂಟರ್ಪ್ರೈಸಸ್ ಅಂಗಡಿಗೆ ಬಂದಿದ್ದೀನಿ. ನನ್ನ ಹತ್ರ ಹಲವಾರು ಸೀರೆಗಳಿದೆ. ರೇಷ್ಮೆ ಸೀರೆ ಇದೆ, ಕಾಂಚೀಪುರಂ ಸೀರೆ ಇದೆ, ಬನಾರಸ್ ಇದೆ, ಜಾರ್ಜೆಟ್ ಇದೆ, ಟಿಶ್ಯೂ ಇದೆ, ಎಲ್ಲಾನು ಇದೆ. ಸೊ ಈಗ ನಂದು ಯಾವುದಾದ್ರು ಯೂಸ್ ಆಗದಿರುವಂಥ ಸೀರೆ ಅದನ್ನು ಎಷ್ಟು ರೂಪಾಯಿಗೆ ಇವ್ರು ಕೊಡ್ತಾರೆ, ಯಾವ್ಯಾವ ರೀತಿ ಸೀರೆಗಳನ್ನ ತಗೊಳ್ತಾರೆ ಅಂತ ಹೇಳಿ ಬನ್ನಿ ನೋಡೋಣ. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್ ಅಂತ. ಓಕೆ ಸರ್, ಹೇಗಿದ್ದೀರಾ? ಸೂಪರ್ ಮೇಡಮ್, ಚೆನ್ನಾಗಿದ್ದೀನಿ. ಹೇಳಿ ಸರ್, ನಿಮ್ಮ ಈ ಒಂದು ಶ್ರೀ ಕನ್ನಿಕಾ ಎಂಟರ್ಪ್ರೈಸಸ್ ಇದರಲ್ಲಿ ಯಾವ್ಯಾವ ರೀತಿ ಸೀರೆಗಳನ್ನ ನೀವು ತಗೊಳ್ತೀರಾ? ಇದು ಯಾವಾಗ ಶುರುವಾಯಿತು? ಮೇಡಮ್, ಇದು ನಾವು ಈ ಸ್ಪಾಟ್ ಅಲ್ಲಿ ಜಾಗ
ಶಾಪ್ ಮಾಡಿ ಒಂದು 2 ಇಯರ್ಸ್ ಆಯ್ತು ಮೇಡಮ್. ಓಕೆ. ಮುಂಚೆಯಿಂದಾನು ಒಂದು 20 ಇಯರ್ಸ್ ಇಂದ ಇದೇ ಬಿಸ್ನೆಸ್ ನಮ್ದು. ಅಂದ್ರೆ ಮುಂಚೆ ಎಲ್ಲ ಹೊರಗಡೆ ಎಲ್ಲ ಹೋಗ್ತಿದ್ದು, ಈಗ ಇಲ್ಲಿ ಒಂದು ಶಾಪ್ ಮಾಡ್ಕೊಂಡು 2 ಇಯರ್ಸ್ ಇಂದ ಇಲ್ಲೇ ಮಾಡ್ತಾ ಇದೀವಿ. ಬಿಸ್ನೆಸ್ ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ. ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ, ಸುಮಾರು ಜನ ಕೊಡ್ತಾ ಇರ್ತಾರೆ. ಮತ್ತೆ ನಾವು ಸ್ಯಾರೀಸ್ ಅಲ್ಲಿ ಯಾವ್ದಾದ್ರು ತಗೊಳ್ತೀವಿ ಅಂದ್ರೆ ಮೈಸೂರು ಸಿಲ್ಕ್, ಕಾಂಜೀವರಂ, ಧರ್ಮಾವರಂ, ಬನಾರಸ್, ಈ ಟಿಶ್ಯೂ ಸ್ಯಾರಿ, ಬ್ರೊಕೆಟ್ ಸ್ಯಾರಿ, ಮತ್ತೆ ಯಾವುದೇ ರೀತಿ ಡ್ಯಾಮೇಜ್ ಆಗಿ ಎಷ್ಟೇ ಹಾಳಾಗಿದ್ರು ಪರವಾಗಿಲ್ಲ ಮೇಡಮ್, ನಾವು ತಗೊಂಡು ಸ್ಪಾಟ್ ಕ್ಯಾಶ್ ಕೊಡ್ತಾ ಇದೀವಿ. ಹೌದಾ ಸರ್? ಹೌದು. ಸೊ ಅಂದ್ರೆ ಯಾವ್ದೇ ರೀತಿ ಅಂತಂದ್ರೆ ನೀವು ಹರಿದೋಗಿರೋ ಸೀರೆ, ಫಾರ್ ಎಕ್ಸಾಂಪಲ್ ಮೇಡಮ್, ಇವಾಗ ಮನೇಲಿಟ್ಟು ಕೆಲವೊಂದು ಸೀರೆಗಳು ಬಣ್ಣ ಹೋಗಿರುತ್ತೆ, ಬಣ್ಣ ಮಾಸಿರುತ್ತೆ, ಮತ್ತೆ ಕಟ್ಟಾಗಿ ಹರಿದೋಗಿರುತ್ತೆ, ಹಾಳಾಗಿ ಮೂಲೆಯಲ್ಲಿ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಬ್ಲೌಸ್ ನಿಮಗೆ ನೋಡಿ, ಒಂದು ಸ್ಯಾರಿ ಇದೆ ನೋಡಿ, ಇವಾಗ ಒಂದು ಕಸ್ಟಮರ್ ಕೊಟ್ಟೋದು ಈ ರೀತಿ ಹಾಳಾಗಿ ಹರಿದೋಗಿರೋ ಸೀರೆಗಳು ವೇಸ್ಟ್ ಆಗಿ ಮನೇಲಿ ಇಟ್ಟಿರ್ತಾರೆ. ಇಲ್ಲಿ ನೋಡಿ ಇಷ್ಟು ಹಾಳಾಗಿದೆ, ಈ ತರ ಹರಿದೋಗಿದೆ. ಇದೆಲ್ಲ ಸುಮ್ನೆ ಮನೇಲಿ ವೇಸ್ಟ್ ಆಗಿ ಇಟ್ಟಿರ್ತಾರೆ. ಕೆಲವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ, ಅದನ್ನ ನಾವು ಕ್ಯಾಶ್ ಕೊಟ್ಟು ತಗೊಳ್ತಾ ಇದೀವಿ. ಅದ್ ನಿಮ್ ಮೂಲಕ ಎಲ್ಲರಿಗೂ ತಿಳಿಲಿ. ಓಕೆ ಸರ್. ಅಂತಂದ್ರೆ ಇದು ನೀವ್ ಯಾವಾಗ ಶುರು ಮಾಡಿದ್ದು ಸರ್ ಇದನ್ನ? ಅಂದ್ರೆ ನಮ್ ಈ ಬಿಸ್ನೆಸ್ ನಮ್ಮ 20 ಇಯರ್ಸ್ ಇಂದ ಮಾಡ್ತಾ ಇದೀವಿ. 20 ಇಯರ್ಸ್ ಇಂದ ಇದೇನೆ. ಸೊ ಇವಾಗ ಇಲ್ಲಿ ಶುರುವಾಗಿ 2 ಇಯರ್ಸ್. 2 ಇಯರ್ಸ್ ಆಯ್ತು. ಓಕೆ ಸರ್, ಇವಾಗ ಏನಪ್ಪಾ ಅಂತಂದ್ರೆ ನಾನು ಕೂಡ ಸೀರೆ ತಂದಿದ್ದೀನಿ. ಹೌದಾ? ನಾನು ಸೀರೆ ತಂದಿದ್ದೀನಿ, ನಂದು ಒಂದ್ ತಂದಿದ್ದೀನಿ, ನಮ್ಮ ಅಮ್ಮಂದು ಒಂದ್ ತಂದಿದ್ದೀನಿ. ನೋಡೋಣ ಅಂತಾನೆ ಅಂದ್ರೆ ನೋಡೋಣ ನೀವ್ ಎಷ್ಟ್ ಕೊಡ್ತೀರಾ, ಅಂದ್ರೆ ಎಷ್ಟೆಷ್ಟು ಕೊಡ್ತೀರಾ ಸರ್? ಮೇಡಮ್ ಅದು ಸ್ಯಾರಿ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಆ ರೀತಿ ಕೇಳ್ಬೇಕು ಅಂದ್ರೆ 1000 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 25,000 ವರೆಗೂ ಪರ್ ಸ್ಯಾರಿ ಕೊಡ್ತಾ ಇದೀವಿ. ಓಕೆ, 25,000 ಇಂದ ಅಂದ್ರೆ ಅಪ್ ಟು 25,000 ಸ್ಯಾರಿ 1000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನೀವು ಹೇಗೆ ಸರ್ ಅದನ್ನ ಚೆಕ್ ಮಾಡ್ತೀರಾ ಸ್ಯಾರಿನ? ಮೇಡಮ್ ಅದು ನೋಡಿ, ಇಲ್ಲಿ ಸ್ಟೋನ್ ಇದೆ ನೋಡಿ, ಇದ್ರಲ್ಲಿ ನಾವು ರಬ್ ಮಾಡಿದ್ರೆ ಅಲ್ಲಿ ನಮ್ ಕಲರ್ ರಿಫ್ಲೆಕ್ಷನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆ ಬೇಸ್ ಅಲ್ಲಿ ನಾವು ತಗೊಳ್ತೀವಿ. ಅದೇ. ಓಕೆ ಸರ್, ನಾನು ಸೀರೆಗಳನ್ನ ತಂದಿದ್ದೀನಿ, ನಾನು ನಿಮ್ಗೆ ತೋರಿಸ್ತೀನಿ. ತೋರಿಸಿ. ಇದು ಒಂದ್ ಸೀರೆ, ಇದು ನಾನು 10 ವರ್ಷ ಆಯ್ತು ಇದನ್ನ ನಾನು ಯೂಸೇ ಮಾಡ್ತಾ ಇಲ್ಲ, ನನಗ್ ಬೇಡ ಆ ಸೀರೆ. ಓಕೆ, ಏನಿದು? ಇದು ಹಾಫ್ ಇದೆ ಮೇಡಮ್, ಹಾಫ್ ಕಂಚಿ. ಹಾಫ್ ಕಂಚಿ. ಓಕೆ, ಇದು ನಮ್ಮ ಅಮ್ಮಂದು. ಇದು ನಿಮ್ ತಾಯಿಯವ್ರದಾ? ಹೌದು. ಇದು ಪ್ಯೂರ್ ಇದೆ ಮೇಡಮ್, ಹಳೇದಲ್ವಾ, ಪ್ಯೂರ್ ಇದೆ. ನನ್ನ ಹತ್ರ ಇನ್ನೊಂದು ಇದು ಗ್ರ್ಯಾಂಡ್ ಸೀರೆ. ಗ್ರ್ಯಾಂಡ್ ಸೀರೆ ಓಪನ್ ಮಾಡ್ಲಾ ಮೇಡಮ್? ಮಾಡಿ ದಯವಿಟ್ಟು ಮಾಡಿ, ನಮಗ್ ಬೇಡ ಸೀರೆ. ಇದು ಸ್ಯಾರಿ ಪೂರ್ತಿ ಇದೆ ಇದೆಯಾ? ಹೌದು, ಪೂರ್ತಿನೂ ಹೀಗೆ. ನಾ ಹೇಳಿದ್ನಲ್ಲ ಮೇಡಮ್, ಟಿಶ್ಯೂ ಸ್ಯಾರಿ ಅಂತ, ಇದಕ್ಕೆ ಟಿಶ್ಯೂ ಸ್ಯಾರಿ ಅಂತೀವಿ. ಓಕೆ, ಮೈ ತುಂಬಾ ಜರಿ ಇರೋದಕ್ಕೆ ಟಿಶ್ಯೂ ಸ್ಯಾರಿ ಅಂತೀವಿ. ಓಕೆ, ಇದು ಚೆಕ್ ಮಾಡ್ತೀನಿ ಮೇಡಮ್. ಇದು ಮಿಕ್ಸ್ ಇದೆ. ಮಿಕ್ಸ್ ಇದೆ. ಓಕೆ, ನನ್ನ ಕೊನೆಯ ಸೀರೆ ಇದು ಸರ್. ಇದು ಅಷ್ಟೇ ಆಕ್ಚುಲಿ ಇದು ಕಾಪರ್ ಮೇಡಮ್. ನಿಮ್ ಡೌಟ್ಗೋಸ್ಕರ ನಾನು ತೋರಿಸ್ತೀನಿ. ಓಕೆ, ಸೊ ಅಂತಂದ್ರೆ ಎಲ್ಲ ಸೀರೆಗೂ ದುಡ್ಡು ಕೊಡ್ತೀರಾ ಹೇಗೆ? ಇಷ್ಟಕ್ಕೆ ದುಡ್ಡು ಕೊಡ್ತೀನಿ. ಇದು ನೀವು ತಂದಿದ್ರೆ ನಿಮ್ಗೆ ಬೇಜಾರಾಗಬಾರ್ದು ಅಂತ ಇದಕ್ಕೆ ವೆಯ್ಟ್ ಲೆಕ್ಕದಲ್ಲಿ ನಾನು ಇದು ಪರ್ ಸ್ಯಾರಿ ಲೆಕ್ಕದಲ್ಲಿ ತಗೊಳ್ತೀನಿ, ಇದು ವೆಯ್ಟ್ ಲೆಕ್ಕದಲ್ಲಿ ತಗೊಳ್ತೀನಿ, ಎಲ್ಲದಕ್ಕೂ ಅಮೌಂಟ್. ಹೌದಾ? ಓಕೆ ಸರ್, ಹಂಗಾದ್ರೆ ಸೊ ಇದ್ರಲ್ಲಿ ಪ್ಯೂರ್ ಅಂತ ಇದನ್ನ ಹೇಳಿದ್ರಿ. ಹೌದು. ಇದಕ್ಕೆ ಎಷ್ಟು ಕೊಡ್ತೀರಾ ಮೇಡಮ್? ಇದು ಬಾರ್ಡರ್ ಚಿಕ್ಕದಿರೋದ್ರಿಂದ, ಬಾರ್ಡರ್ ದೊಡ್ಡದಾಗಿಲ್ಲ, ಚಿಕ್ಕದಿರೋದ್ರಿಂದ ಇದಕ್ಕೊಂದ್ ಸ್ಯಾರಿಗೆ ನಿಮ್ಗೆ 3,500 ಬರ್ತದೆ ಪರ್ ಸ್ಯಾರಿ. ಓಕೆ, ಇದು ಒಂದ್ ಸಾರಿ. ಮೇಡಮ್ ಇದು ಆಫ್ ಕಂಚಿ. ಈ ತರ ಸ್ಯಾರಿಗೆ ಯಾರು ವ್ಯಾಲ್ಯೂ ಕೊಡೋದಿಲ್ಲ, ನಾನು ಕೊಡ್ತೀನಿ. ಇದಕ್ಕೂ ಮೇಡಮ್ 2,500 ರೂಪೀಸ್ ಇರುತ್ತೆ. ಹೌದಾ? ಹೌದು. ಇದು ನಮ್ಮ ಟಿಶ್ಯೂ ಸೀರೆಗೆ, ಈ ಟಿಶ್ಯೂ ಸ್ಯಾರಿಗೆ ಮೇಡಮ್ ನಿಮ್ಗೆ ಒಂದೇ ಸ್ಯಾರಿಗೆ ನಿಮ್ಗೆ 16,000 ರೂಪೀಸ್ ಬರುತ್ತೆ ಮೇಡಮ್. 16,000? ಹೌದು ಮೇಡಮ್. ಓಕೆ, 16,000 ರೂಪೀಸ್ ಬರುತ್ತೆ. ಇವಾಗ ನೀವು ತಂದಿರುವಂತ ಸೀರೆಗಳಿಗೆ 22,000 ರೂಪೀಸ್ ಆಯ್ತು ಮೇಡಮ್. 22,000? ಹೌದು ಮೇಡಮ್. ಓಕೆ, ಹಂಗಂದ್ರೆ ಮನೇಲಿ ಇಟ್ಟು ಇರೋ ಬರೋ ಸೀರೆನೆಲ್ಲ ತಂದ್ಬಿಡ್ತೀನಿ ನಾನಂತೂ. ಬರೋದಲ್ಲ, ಇವಾಗ ಈ ತರ ಸ್ಯಾರಿ ಇದ್ರೆ ಏನ್ ಯೂಸ್ ಇಲ್ಲ ಅಲ್ವಾ? ಹೌದು. ಈ ತರದಿದ್ರೆ ನಿಮ್ಗೆ ಒಳ್ಳೆ ಅಮೌಂಟ್. ಇದು ಕಾಪರ್ ಸೀರೆ. ಸರ್, ಇವಾಗ ಟೋಟಲ್ ಎಷ್ಟು ಕೊಡ್ತಾ ಇದೀರಾ ನನ್ಗೆ? ಎಷ್ಟು? 4 ಸೀರೆ?
ಮೇಡಮ್ ಇವಾಗ ಒಂದು, 3 ಸ್ಯಾರಿ ಎರಡು, ಮಾತ್ರ ಇದು 4 ಅಲ್ಲೊಂದಿದೆ ಸರ್. ಅದಿದೆ, ಅದಕ್ಕೆ ಹೇಳ್ತೀನಿ ನಿಮ್ಗೆ. ಇದಕ್ಕೆ ಮಾತ್ರ 22 ಬರುತ್ತೆ. ಇದು ನಾನು ಕೆಳಗೆ ಹಾಕ್ಲಾ? ಹಾಕಿ. ಮತ್ತೆ ಇದನ್ನ ಕಾಪರ್ ಇದು ವೆಯ್ಟ್ ಲೆಕ್ಕ ಹೋಗುತ್ತೆ. ಓ, ಯಾವ ಸೀರೆ ತಂದು ಕೊಟ್ರು ನೀವು ತಗೊಳ್ತೀರಾ? ಕಾಪರ್ ಇದ್ರೆ ತಗೊಳ್ತೀವಿ ಮೇಡಮ್. Copper. ಕೆಲವೊಂದು ಪ್ಲಾಸ್ಟಿಕ್ ಬರುತ್ತೆ, ಅದು ತಗೊಳಲ್ಲ. ಕಾಪರ್ ಇದ್ರೆ ತಗೊಳ್ತೀವಿ ಮೇಡಮ್. ಓಕೆ. ಇದು ಮೇಡಮ್ ಇದಕ್ಕೆ 500 rupees ಬರುತ್ತೆ ಮೇಡಮ್. ಇದು ಯಾರು ತಗೊಳ್ಳೋದಿಲ್ಲ, ಇದಕ್ಕೆ 500 ಕೊಡ್ತೀವಿ. ಇನ್ನೊಂದ್ ಸ್ವಲ್ಪ ಸೇರಿಸಿ ಕೊಡಿ. ಇಲ್ಲ, ಸೇರಿಸಿದ್ದೀನಿ. ಸರಿ, 22.5 ಆಯ್ತು ಮೇಡಮ್. 23,000 ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೀವು ಸೀರೆ ಎಲ್ಲ ತಗೊಂಡ್ರಿ ಆಯ್ತಾ, ಇವಾಗ ನನ್ನ ಹತ್ರ ಒಂದು ಹರಿದೋಗಿರೋ ಬಾರ್ಡರ್ ಇದೆ. ಅದ್ ಲೆಕ್ಕಕ್ಕೆ ಇಲ್ಲ, ನಮ್ಮ ಮನೇಲಾದ್ರೆ ಮನೆ ಒರ್ಸಕ್ ಆಗ್ತೀವಿ ಅದನ್ನ. ಸೊ ನಾನ್ ನಿಮ್ಗೊಂದು ತೋರಿಸ್ತೀನಿ, ಅದ್ ನೀವ್ ತಗೊಳ್ತೀರಾ ಇಲ್ವಾ ನೋಡಿ. ಸರ್ ಬೇಜಾರ್ ಮಾಡ್ಕೊಂಬೇಡಿ, ಈ ತರ ಇದೆ ಅಂತ ಹೇಳಿ. ಈ ತರ ನಾವು ಇದು ನಮ್ಮ ಅಮ್ಮ ಆಗಿದ್ರೆ ಮನೆ ಒರ್ಸಕ್ ಪಕ್ಕ ಹಾಕಿರೋರು ಸರ್ ಇದನ್ನ. ಮನೆ ಒರ್ಸಕ್ಕೂ ಇದು ಯೂಸ್ ಆಗೋದಿಲ್ಲ ಮೇಡಮ್. ಕಾಟನ್ ಆದ್ರೆ ಯೂಸ್ ಆಗುತ್ತೆ, ಇದು ರೇಷ್ಮೆ ಯೂಸ್ ಆಗೋದಿಲ್ಲ. ಮನೆ ಒರ್ಸಕ್ ಆಗದೆ ಇರೋದು ನನಗೆ ನೋಡ್ತಾ ಇದ್ದೀನಿ. ಹೌದಾ, ತಗೊಳ್ಳಿ. ಇದು ಮದ್ದಿದ್ ಬಟ್ಟೆ ಏನ್ ಮಾಡಿದ್ರಿ? ಕಲರ್ ಚೆನ್ನಾಗಿತ್ತು ಅಂತ ಇಟ್ಕೊಂಡ್ರ? ಇಲ್ಲ ಮಾಡಿ ಅದ್ರಲ್ಲಿ ಲಂಗ ಬ್ಲೌಸ್ ಹೊಡಿಸ್ಬಿಟ್ವಿ. ಹೌದಾ, ಸರಿ. ಇದಕ್ಕೂ ಮೇಡಮ್ ನಿಮ್ಗೆ ಶಾಕ್ ಆಗ್ಬಿಡಿ, 4000 rupees ಕೊಡ್ತೀನಿ. ಇದಕ್ಕೆ 4000? ಹೌದು ಮೇಡಮ್. ಬರೀ ಹಾಗೋಗಿದೆ ಸರ್, ಬರೀ ಬಾರ್ಡರ್ ಅದು. ಹೌದು, ಅದಕ್ಕೆ 4000 ಕೊಡ್ತೀನಿ. ಅದಕ್ಕೆ 4000 ಕೊಡ್ತೇವೆ. ಓ ಮೈ ಗಾಡ್, ಥ್ಯಾಂಕ್ ಯು ಸರ್. ಹಂಗಂದ್ರೆ ನಮ್ಮ ಮನೇಲಿರೋ ಬಾರ್ಡರ್ ಗಳೆಲ್ಲ ಹರ್ಕೊಂಡ್ ಬಂದ್ಬಿಡ್ತೀನಿ ನಾನಂತೂ. ಸರಿ ಸರ್, ಈಗ ನಾನು ಬಾರ್ಡರ್ ನನ್ ಸೀರೆಗಳು ತಗೊಬಂದೆ. ನಾವು ಒಂದ್ 23,000ಕ್ಕೆ ನಿಂತಿದೀವಿ. ಹಾಗೆ 23 ಅಲ್ಲ, 27. ಅದು ಅದ್ರ 4,000. ಅದ್ರ 4,000 ಸರ್, ಅಂದ್ರೆ 23,000ಕ್ಕೆ ನಿಂತಿದ್ವಿ. ಹಾಗೆ ಇವಾಗ ನಾನು ಬಾರ್ಡರ್ ಕೊಟ್ಟು ಇವಾಗ 27,000 ಅಂತ ಹೇಳ್ತೀರಿ. ಅದು ಏನಕ್ಕೂ ಯೂಸೇ ಆಗ್ತಿರ್ಲಿಲ್ಲ, ಬಟ್ ನೀವು ಅದಕ್ಕೆ 4,000 ರೂಪಾಯಿ ಕೊಡ್ತೀನಿ ಅಂತಿದ್ದೀರಿ. ಸೊ ಈಗ ನೀವ್ ಹೇಳಿದ್ರಿ ನಾನು ಯಾವ ಸೀರೆ ಅರ್ಧಿದ್ರು ನಾನು ಕೊಡ್ತೀನಿ ಅಂತ. ಈಗ ನಿಮ್ದೇ ಒಂದ್ ಸೀರೆ ಕೊಡಿ ಸರ್, ನಾನು ಏನ್ ಮಾಡ್ತೀನಿ ನೋಡಿ. ಹೌದ್ ಬೇಕಂತ ಸರ್ ಇವಾಗ ನೋಡಿ, ಈ ಸೀರೆ ತುಂಬಾ ಚೆನ್ನಾಗಿದೆ. ನೋಡಿ ಈ ಬಾರ್ಡರ್ ಅದೆಲ್ಲ ಎಷ್ಟು ಚೆನ್ನಾಗಿದೆ. ನಾನು ಇವಾಗ ಈ ಸೀರೆನ ಹರಿತೀನಿ, ಬೇಜಾರ್ ಮಾಡ್ಕೊಂಬಾರ್ದು. ಇಲ್ಲ, ಬೇಜಾರ. ಇದಕ್ ದುಡ್ಡು ಕೊಡ್ತೀರಾ ಹಿಂಗೆ? ಕೊಡ್ತೀನಿ. ಅಷ್ಟೇ ಅಲ್ಲ, ಹಿಂಗಾದ್ರು ನೀನ್ ತಗೊಳ್ತೀನಿ. ಹೆಂಗಾದ್ರು ನಾನು ತಗೊಳ್ತೀನಿ ಮೇಡಮ್. ಓಕೆ, ಅಂದ್ರೆ ಇದಕ್ಕೂ ಕೊಡ್ತೀರಾ ದುಡ್ಡು? ಆಲ್ರೆಡಿ ಕೊಟ್ಟು ತಗೊಂಡಿರೋ ಸೀರೆ ಇದು. ಹೌದಾ? ಇಷ್ಟಾದ್ರು ಎಷ್ಟಾದ್ರೂ ತಗೊಳ್ತೀನಿ. ಓ ಗಾಡ್, ವೆರಿ ನೈಸ್ ಸರ್. ಅಂದ್ರೆ ಇವಾಗ ಎಲ್ರು ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾರಿದ್ರೆ ಎಲ್ಲರೂ ನಿಮ್ಮ ಅಂಗಡಿ ಹುಡ್ಕೊಂಡ್ ಬರ್ತಾರೆ. ಖಂಡಿತ ಮೇಡಮ್. ಹೌದು. ಓಕೆ ಸರ್, ಇವಾಗ ಎಷ್ಟಾಯ್ತು ಕೊಡಿ ನನಗೆ. 27,000 ಆಯ್ತು ಮೇಡಮ್. ನಾನು ಯಾವ್ದಕ್ಕೂ ಆಗದೆ ಇರೋ ಸೀರೆನ ತಗೊಬಂದು 27,000 ಅಪ್ಪ, ನೆನ್ಸ್ಕೊಳಕ್ಕೂ ಆಗಲ್ಲ ಸರ್. ಸರ್ 27,000 ಇದೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಮ್ಗೆ ಆಗದೇ ಇಲ್ಲ ಅನ್ನೋ ಸ್ಯಾರಿಗೆ ಇಷ್ಟು ದುಡ್ಡು ಕೊಟ್ಟಿದ್ದೀರಾ? ಹೌದು ಮೇಡಮ್. ನಾವ್ ನಿಜ ಆ ಸೀರೆಗಳನ್ನ ನಾವು ಹೇಳಿದಾಗೆ ನಮ್ಮ ಮನೆ ಒರ್ಸಕ್ ಆಗ್ತಾ ಇದ್ರು, ಅಥವಾ ಅದನ್ನ ಬಿಸಾಕ್ ಬಿಡ್ತಾ ಇದ್ರು, ಅಥವಾ ಬೇರೆ ಕಡೆ ಎಲ್ಲೋ ಕೊಡ್ತಾ ಇದ್ರು. ಅಂತ ಸೀರೆನ ತಗೊಬಂದು ನನ್ಗೆ ಇಷ್ಟು ದುಡ್ಡು ಕೊಟ್ಟಿದ್ದೀರಾ, 27,000, ಅದು ಹರಿದೋಗಿರೋ ಬಾರ್ಡರ್ಗೆ ಕೂಡ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಏನು ಇಲ್ದಿರ ನೋಡೋಣ ಅಂತ ತಗೊಬಂದಿದ್ದಕ್ಕೆ ನೀವು 27,000 ಕೊಟ್ಟಿದ್ದೀರಾ. ನನ್ಗೆ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಈಗ ಏನ್ ಗೊತ್ತಾ, ನಮ್ಮ ಪಕ್ಕದ ಮನೆಯವರು ಇದ್ದಾರೆ, ಅಂದ್ರೆ ಅವ್ರ ಹತ್ರನು ಸೀರೆಗಳೆಲ್ಲ ನಾವು ಮಾತಾಡ್ತಾ ಇರ್ತೀವಲ್ಲ, ಅವ್ರ ಹತ್ರನು ಸೀರೆಗಳಿದೆ. ಸೊ ಅವರು ಕೂಡ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಅವ್ರಿಗೆ ಬರಕ್ ಆಗಲ್ಲ ಸರ್, ಏನ್ ಮಾಡೋದು? ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಅವ್ರ ಲೊಕೇಶನ್ ನಮಗ್ ಶೇರ್ ಮಾಡಿದ್ರೆ ನಾವೇ ಬರ್ತೀವಿ. ಮನೆಗೆ ಬರ್ತೀರಾ? ಹೌದು, ಖಂಡಿತವಾಗಿ. ಅಯ್ಯೋ ಸರ್, ಹರಿದೋಗಿರೋ ಸೀರೆಗೆ ಏನ್ ಸರ್ ನೀವು ಇಷ್ಟೊಂದು ಆಫರ್ಸ್ ಕೊಡ್ತಾ ಇದ್ದೀರಾ? ನಮ್ ಬಿಸ್ನೆಸ್ ಇದೆ ಮೇಡಮ್, ಅದಕ್ಕೋಸ್ಕರ. ಹೌದಾ? ಗ್ರಾಹಕರೇ ದೇವ್ರು, ಆ ಸೇವೆಗೋಸ್ಕರ ಯಾವತ್ತೂ ನಾವು ಇದ್ದೇ ಇರ್ತೀವಿ. ಹಂಗಾರೆ ನೀವು ಮನೆಗೂ ಬರ್ತೀರಾ? ಖಂಡಿತ. ಓಕೆ ಸರ್, ಹಂಗಾರೆ ನಾನು ನಮ್ಮ ಮನೆ ಲೊಕೇಶನ್ ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ, ನೀವು ನನಗೆ ಕಳಿಸ್ಕೊಡ್ಬೇಕು. ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿದ್ರು ಬರ್ತೀವಿ. ಹೌದಾ? ಆಕ್ಚುಲಿ ಬೆಂಗಳೂರು ಆದ್ರೆ ಆ ಡೇಟ್ ಅಲ್ಲೇ ಬರ್ತೀವಿ. ಕರ್ನಾಟಕದ ಬೇರೆ ಸ್ಟೇಟ್ ಇಂದ ಬಂದ್ರೆ ನಾವು ಎಲ್ಲಿದ್ರು ಕರ್ನಾಟಕದಲ್ಲಿ ಯಾವ ಮೂಲೆ ಇದ್ರೆ, ಚಿತ್ರದುರ್ಗ, ದಾವಣಗೆರೆ, ಓಕೆ, ತುಮಕೂರು, ಅಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಇದಾರೆ, ಕಳಿಸ್ಕೊಡ್ತೀವಿ. ಇಲ್ಲ ನಾವೇ ಹೋಗ್ಬೇಕು ಅಂದ್ರೆ ಒಂದ್ ಡೇಟ್ ತಗೊಂಡು ಹೋಗ್ತೀವಿ. ಬೆಂಗಳೂರು ಆದ್ರೆ ಇವತ್ ಕರೆದ್ರೆ ನಾಳೆನೆ ಹೋಗ್ತೀವಿ, ಇಲ್ಲ ಡೇ ಟೈಮ್ ಅಲ್ಲಿ ಕರೆದ್ರೆ ನಾವು ಯಾವ ಬೇಕಾದ್ರೂ. ಲವ್ಲಿ ಸರ್. ಹಾಗಾದ್ರೆ ನಮ್ಮ ಮನೆ ಲೊಕೇಶನ್ ಕಳಿಸ್ತೀನಿ, ಖಂಡಿತ ನೀವು ನಾಳೆ ಬರ್ಬೇಕು. ನಾವು ಎಲ್ಲಾ ಸೀರೆಗಳನ್ನ ಕೊಡ್ತೀವಿ, ನೀವು ನಮ್ಗೆ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ಕೊಡ್ಬೇಕು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಹತ್ರ 27,000 ರೂಪಾಯಿ ಇದೆ. ಅಂದರೆ ನನಗೆ ಬೇಡದೇ ಇರುವಂಥ ಸೀರೆಗಳನ್ನ ತೊಗೊಂಡು ಬಂದು ಕೊಟ್ಟೆ ಈ ಅಂಗಡಿಯಲ್ಲಿ. ಸೊ ನನಗೆ ಸಿಕ್ಕಿರೋದು 27,000 ರೂಪಾಯಿ. ಸೊ ಬರೀ ಸೀರೆ ಮಾತ್ರ ಅಲ್ಲ, ನೀವು ಆ ಸೀರೆಯಲ್ಲಿ ಏನು ಮಾಡೋದು ಆ ಸೀರೆನ ಅಂತ ಹೇಳಿ ಲಂಗ ಬ್ಲೌಸ್ ಹೊಲ್ದಿರ್ತೀರಾ. ಆ ಲಂಗ ಬ್ಲೌಸ್ ಜೊತೆಗೆ ಏನಾದರೂ ಪಂಚೆನೋ ಪೇಟನೋ ಶಲ್ಯನೋ ಏನೋ ಒಂದು ಮಾಡ್ಕೊಂಡಿರ್ತೀರಾ. ಸೊ ಆ ಒಂದು ಬಟ್ಟೆಗಳನ್ನ ಕೂಡ ಇಲ್ಲಿ ತಗೊಳ್ತಾರೆ. ಸೊ ಪ್ರತಿಯೊಂದು ರೇಷ್ಮೆ ಸೀರೆಗಳು ಅಥವಾ ಬನಾರಸ್ ಸೀರೆಗಳು, ಕೆಲವೊಂದು ಸೀರೆಗಳನ್ನ ತಗೊಳ್ತಾರೆ. ಹಾಗೆ ನಿಮಗೆ ಯಾವುದು ಅಂದರೆ ಅಲ್ಲಿ ಬರೋಕ್ಕಾಗಲ್ಲ, ಈ ಅಂಗಡಿಗೆ ಬರೋಕ್ಕಾಗೋದಿಲ್ಲ ಅಂತ ಅಂದರೆ, ಸೊ ನಿಮ್ಗೆ ಬರೋಕ್ಕಾಗಲ್ವಾ, ಮನೆಗೆ ಬರ್ತಾರೆ. ನಿಮ್ಮ ಮನೆಗೇ ನಮ್ಮ ಅಂಗಡಿಯಲ್ಲಿರುವಂತಹ ಮಾಲೀಕರು ಅಥವಾ ಮಾಲೀಕರಲ್ಲದೆ ಮತ್ತು ಬೇರೊಬ್ಬರು ಯಾರಾದರೂ ನಿಮ್ಮ ಸಹಾಯಕ್ಕಾಗಿ ನಿಮಗೆ ಇಲ್ಲಿ ಬರೋಕ್ಕಾಗದೆ ಮನೆಗೆ ತಲುಪಿಸಿ, ಅಂದರೆ ಮನೆಗೆ ಬಂದು ನಿಮ್ಮ ಹತ್ರ ಯಾವ್ಯಾವುದು ಸೀರೆ ಇದೆ ಅಂತೆಲ್ಲ ಹೇಳಿ ತೊಗೊಂಡು ಅವ್ರು ಇಲ್ಲಿ ಬಂದು ಅಲ್ಲೇ ಆ ರೇಟ್ಗಳನ್ನ ಕೊಟ್ಬಿಡ್ತಾರೆ. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಯಾವುದೇ ಥರದ ಸೀರೆಯಲ್ಲಿ ಹೊಲಿಸಿರುವಂತಹ ಬಟ್ಟೆಗಳು ಮಾತ್ರ, ಅಂದರೆ ನೀವು ಪ್ಯಾಂಟು ಶರ್ಟು ಅಂತೆಲ್ಲ ಅಂದ್ಕೊಂಬಿಡ್ಬೇಡಿ. ಸೊ ಅದೆಲ್ಲ ಸೀರೆಯಲ್ಲಿ ಹೊಲಿಸಿರುವಂತಹ ಶಲ್ಯ ಮತ್ತು ಪಂಚೆ, ಲಂಗ ಬ್ಲೌಸು, ಇಂಥ ಸೀರೆಯಲ್ಲಿ ನಮ್ಮ ರೇಷ್ಮೆ ಸೀರೆಗಳಲ್ಲಿ ಹೊಲಿಸಿರುವಂತಹ ಯಾವುದೇ ಬಟ್ಟೆಗಳಾಗಲಿ ಇಲ್ಲಿ ನೀವು ಕೊಡ್ಬೋದು. ಹಾಗೆಯೇ ಅದನ್ನು ದುಡ್ಡಿನಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ನೀವು ಒಂದು ಸರಿ ಭೇಟಿ ಮಾಡಬೇಕು ನಮ್ಮ ಶ್ರೀ ಕನ್ನಿಕಾ ಎಂಟರ್ಪ್ರೈಸಸ್ ಅಂಗಡಿನ. ಧನ್ಯವಾದಗಳು.